ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮನವರು ಪತ್ರ ಬರೆದು ಸೈಟನ್ನು ವಾಪಸ್ ಕೊಟ್ಟಿದ್ದಾರಲ್ಲ, ಇದು ಮುಖ್ಯಮಂತ್ರಿ ಕುಟುಂಬದ ಅಚ್ಚರಿಯ ನಡೆ. ಪತ್ರ ಬಿಡುಗಡೆ ಬಳಿಕ ಡಿಕೆಶಿ ಮತ್ತು ಹೈಕಮಾಂಡ್ ನಾಯಕರಿಗೆ ಮಾಹಿತಿ ರವಾನೆಯಾಗಿದೆಯಂತೆ. ಪತ್ರದಿಂದ ಕಾನೂನಾತ್ಮಕ ಹೋರಾಟದಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಕಾನೂನು ತಜ್ಞರು ಅದನ್ನು ಹೇಳಿದ್ದಾರೆ. ತನಿಖೆಯನ್ನು ಎದುರಿಸಲೇಬೇಕು, ಆದರೆ ರಾಜಕೀಯ ಚೆಕ್ಮೇಟ್ಗೆ ಸಹಾಯ ಆಗುತ್ತೆ ಅಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಕಡೇ ತನಕ ಫೈಟ್ ಮಾಡೋದಾಗಿ ಸಿದ್ದರಾಮಯ್ಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಕಾನೂನಾತ್ಮಕವಾಗಿ ನಾನು ಕೊನೆಯ ತನಕವೂ ಕೂಡ ಸಾಧ್ಯ ಇರುವ ಎಲ್ಲ ರೀತಿಯ ಕಾನೂನು ಹೋರಾಟವನ್ನು ಮಾಡ್ತೀನಿ, ಅಲ್ಲಿ ತನಕ ನೀವು ನನ್ನ ಜೊತೆ ಇರಿ ಅಂತ ಕೇಳ್ಕೊಂಡಿದ್ದಾರಂತೆ. 14 ಸೈಟ್ಗಳನ್ನು ವಾಪಸ್ ಪಡೆಯುವಂತೆ ಮೂಡಾಗೆ ಪತ್ನಿ ಪಾರ್ವತಿಯವರು ಪತ್ರ ಬರೆದಿದ್ದು ಆಯಿತು, ಅದರ ಕ್ರಯಪತ್ರ ರದ್ದಾಗಿದ್ದು ಆಯಿತು. ಪತ್ನಿಯ ಪುತ್ರ ಮತ್ತು ಮೂಡ 14 ಸೈಟ್ ರದ್ದು ಬಗ್ಗೆ ಹೈಕಮಾಂಡ್ಗೆ CM ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ. ನೆಕ್ಸ್ಟು ನಾನು ಕ್ಲೀನಾಗಿ ಹೊರಗೆ ಬರಬೇಕು ಅಂತ ಹೇಳಿದ್ದಾರೆ. ನಾನು ಕ್ಲೀನಾಗಿ ಅಂತಂದರೆ ನನ್ನ ಮೇಲೆ ಯಾವುದೇ ಕಳಂಕ ಇರಬಾರ್ದು, ನಾನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆಗಬೇಕು, ಅಲ್ಲಿ ತನಕನೂ ಹೋರಾಟ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಹೇಳಿದಾರಂತೆ. ಕಾನೂನು ಹೋರಾಟದ ಅಂತಿಮದ ತನಕವೂ ಜೊತೆಯಲ್ಲಿ ಇರಬೇಕು ಅಂತ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಹೈಕಮಾಂಡ್ಗೆ. ಆಮೇಲೆ ಹೈಕಮಾಂಡ್ನಿಂದ ಕೂಡ ಸಿದ್ದರಾಮಯ್ಯನವರಿಗೆ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ. ಕಡೇ ಹೋರಾಟದ ತನಕವೂ ಬೆಂಬಲ ಇದ್ದೇ ಇರುತ್ತೆ, ಸಿದ್ದರಾಮಯ್ಯನವರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್. ಸೊ ಅಲ್ಲಿಗೆ ಒಂದು ಲೋಕಾಯುಕ್ತ, ಮತ್ತೊಂದು ಕಡೆ ಇಡಿ ತನಿಖೆ, ಎಲ್ಲವನ್ನ ಎದುರಿಸ್ತೀನಿ, ಕಳಂಕರಹಿತನಾಗಿ ನಾನು ಹೊರಗೆ ಬರ್ತೀನಿ, ಅಲ್ಲಿ ತನಕ ಹೈಕಮಾಂಡ್ ನನ್ನ ಜೊತೆ ಇರಬೇಕು ಅಂತ ಮಾಹಿತಿ ಕಳಿಸಿದಾರಂತೆ ಸಿದ್ದರಾಮಯ್ಯನವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಂಡ. ಸುಖೇಶ್, ಸದ್ಯದ ಪರಿಸ್ಥಿತಿಯಲ್ಲಂತೂ ಈಗ ಹೈಕಮಾಂಡ್ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿದೆ ನಿಜ. ಯಾಕೆಂದರೆ ಇನ್ನೂ ಕೂಡ ಲೋಕಾಯುಕ್ತ ತನಿಖೆ ಆರಂಭ ಆಗಿ 2 ದಿನ ಆಗಿದೆ, ಇನ್ನು ಇಡಿ ಅವರು ಮೈಸೂರಿಗೆ ಎಂಟ್ರಿ ಆಗಿಲ್ಲ. ಬಟ್ ತನಿಖೆ ತನ್ನ ವಿಸ್ತಾರತೆಯನ್ನು ಪಡ್ಕೊಳ್ತಾ ಸಿದ್ದರಾಮಯ್ಯನವ್ರದ್ದು ತಪ್ಪಿದೆ ಅಂತ ಏನಾದರೂ ಪ್ರೂವ್ ಆಗ್ತಾ ಹೋದರೆ ಆಗಲೂ ಹೈಕಮಾಂಡ್ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ಲುತ್ತಾ ಅಂತಕ್ಕಂಥದ್ದು ಪ್ರಶ್ನೆ. ಅರವಿಂದ್, ಒಂದು ಸ್ಪಷ್ಟ, ಈಗಲೇ ಅದನ್ನು ಹೇಳೋದು ಕಷ್ಟ. ಯಾಕಂದರೆ ಸದ್ಯದ ಪರಿಸ್ಥಿತಿಗೆ ಮೇಲ್ನೋಟಕ್ಕೆ ಇದು ರಾಜಕೀಯ ಪ್ರೇರಿತ ಅನ್ನುವಂಥದ್ದು ಕಾಂಗ್ರೆಸ್ನ ಬಲವಾದ ನಂಬಿಕೆ. ಅದನ್ನೇ ಕಾಂಗ್ರೆಸ್ ನಾಯಕರುಗಳು ವಾದ ಮಾಡ್ತಾ ಇರುವಂಥದ್ದು. ಉದ್ದೇಶಪೂರ್ವಕವಾಗಿ ಬೇರೆ ಬೇರೆ ಕಾರಣಗಳಿಂದ ಅಥವಾ ಸೆಂಟ್ರಲ್ BJP ಲೀಡರ್ಗಳು ಇಲ್ಲಿನ ರಾಜ್ಯ ನಾಯಕರ ಮೇಲೆ ಒತ್ತಡ ತಂದು ಪಾದಯಾತ್ರೆ ನಡೆಸಿದ್ರು, ಆ ಪ್ರೇರಣೆಯ ಮೇಲೆ ಬೇರೆ ಬೇರೆ ದೂರುಗಳು ದಾಖಲಾಯಿತು. ಹೀಗೆ ಒಂದಷ್ಟು ಆರೋಪಗಳನ್ನ ಕಾಂಗ್ರೆಸ್ ಮಾಡ್ಕೊಂಡು ಬಂದಿದೆ. ಆದರೆ ಇದು ತನಿಖೆಯ ಆರಂಭಿಕ ಹಂತ. ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥವರು ಪಕ್ಷವನ್ನು 2ನೇ ಬಾರಿ ಪ್ರತಿನಿಧಿಸಿದ ಮುಖ್ಯಮಂತ್ರಿ ಆಗಿರೋದ್ರಿಂದ ಸಹಜವಾಗಿ ಅವರಿಗೆ ಆ ಬೆಂಬಲ ಇದೆ, ಹೈಕಮಾಂಡ್ ಬೆಂಬಲ ಇದೆ. ಬಹುಶಃ ಮಲ್ಲಿಕಾರ್ಜುನ ಖರ್ಗೆ ಅವರು 3-4 ದಿನದ ಹಿಂದೆ AICC ಅಧ್ಯಕ್ಷರು ಹೇಳಿದಂಥ ಮಾತು ಇಲ್ಲಿ ಸೂಕ್ತ ಅನಿಸುತ್ತೆ ನೆನಪಿಸೋದು. ಯಾಕಂದರೆ ಅವರು ಪಾರ್ಟಿ ಮನ್, ಹಾಗಾಗಿ ಪಕ್ಷದ ಜೊತೆಗೆ ಇರೋದ್ರಿಂದ ಅವರಿಗೆ ನಾವು ಬೆಂಬಲವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಹಾಗಾಗಿ ಈ ಆರಂಭಿಕ ಹಂತದ ತನಿಖೆ ಹಂತದಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಹೈಕಮಾಂಡ್ ಈಗ ಸಿದ್ದರಾಮಯ್ಯರ ಜೊತೆಗಿದೆ. ಮುಂದೆಯೂ ಹೀಗೆ ಇರುತ್ತಾ ಪರಿಸ್ಥಿತಿ ಅನ್ನೋದನ್ನ ಈಗ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ತನಿಖೆ ಯಾವ ಹಂತದಲ್ಲಿ ಸಾಗ್ತಾ ಹೋಗುತ್ತೆ, ತನಿಖೆಯಿಂದ ಏನೆಲ್ಲ ಅಂಶಗಳು ಹೊರಗೆ ಬರ್ತಾ ಹೋಗುತ್ತೆ, ಆ ತನಿಖೆ ನಿಷ್ಪಕ್ಷಪಾತವಾಗಿ ನಡೆದರೆ ಆ ನಿಷ್ಪಕ್ಷಪಾತ ತನಿಖೆಯಲ್ಲಿ ಸಿದ್ದರಾಮಯ್ಯವ್ರದ್ದು ಯಾವುದು ತಪ್ಪು ಇಲ್ಲ ಅನ್ನೋದು ಸಾಬೀತಾದರೆ ಸಹಜವಾಗಿ ಹೈಕಮಾಂಡ್ ಅವರ ಬೆಂಬಲದಲ್ಲಿ ಹಾಗೆ ಉಳಿಬಹುದು. ಅಕಸ್ಮಾತ್ ಏನಾದರೂ ಮಿಸ್ಟೇಕ್ಸ್ ಇತ್ತು ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಈ ವಿಚಾರದಲ್ಲಿ, ಮೂಡ ವಿಚಾರದಲ್ಲಿ ಅನ್ನೋದಾದರೆ ಅವತ್ತಿನ ನಿಲುವೇನು ಮತ್ತು ಅವತ್ತಿನ ಪರಿಸ್ಥಿತಿಗೆ ಹೈಕಮಾಂಡ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ತೀರ್ಮಾನ ಆಗುವಂಥ ಸಾಧ್ಯತೆ ಇರುತ್ತೆ. ಅರವಿಂದ್. ಓಕೆ, ರೈಟ್ ಸುಖೇಶ್, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ಮತ್ತೆ ನಾನು ಮಾತನಾಡ್ತಾ ಹೋಗ್ತೀನಿ. ಒಟ್ಟಾರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿದೆ.